ಇಂದು ನಾವು ಕನ್ನಡ ಮತ್ತು ಸಂಸ್ಕೃತದ ಕೊಡುಕೊಳ್ಳೋಕೆ ಕೊಡುವುದು ಮತ್ತು ತೆಗೆದುಕೊಳ್ಳುವ ಬಗ್ಗೆ ಮಾತನಾಡೋಣ. ಸಂಸ್ಕೃತವು ಇಂಡೋ-ಯುರೋಪಿಯನ್ ಭಾಷಾ ಸಮೂಹಕ್ಕೆ ಕುಟುಂಬಕ್ಕೆ ಸೇರಿದ್ದಾದರೆ ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ. ಕನ್ನಡವು ಸಂಸ್ಕೃತದಿಂದ ವ್ಯಾಕರಣ, ತತ್ಸಮ ತದ್ಭವಗಳು, ಹಲವಾರು ವಿಚಾರಗಳಿಂದ ಸಂಸ್ಕೃತದಿಂದ ಕನ್ನಡಕ್ಕೆ ಹೊಸ ರೂಪ ಬಂದಿದೆ. ಅದೇ ರೀತಿ ಸಂಸ್ಕೃತವು ಕನ್ನಡದ ಮೀನು, ಮಲ್ಲ ಮುಂತಾದ ಶಬ್ದಗಳನ್ನು ಸಂಸ್ಕೃತ ತೆಗೆದುಕೊಂಡಿದೆ. ಹೀಗೆ ಕನ್ನಡ ಮತ್ತು ಸಂಸ್ಕೃತಗಳ ನಡುವೆ ತೆಗೆದುಕೊಳ್ಳುವುದು ಮತ್ತು ಕೊಡುವುದು ನಡೆದಿದೆ. ಇವುಗಳ ಸಂಸ್ಕೃತವು ಕನ್ನಡಕ್ಕೆ ತಾಯಿ ಮಾತೃಸ್ಥಾನದಲ್ಲಿದೆ.